ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದರ ಕೊರತೆಯಿಂದ ಆಗಾಗ ತಲೆನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ಕಬ್ಬಿಣ, ಸಿ ರಕ್ತದ ಹರಿವು, ಡಿ ಆಮ್ಲಜನಕ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ. ದೇಹದಲ್ಲಿ ವಿಟಮಿನ್ ಡಿಯ ಕೊರತೆಯಿಂದಾಗಿ ತಲೆನೋವು ಕಾಣಿಸಿಕೊಳ್ಳುತ್ತದೆ. ತಲೆನೋವಿನಂತಹ ಸಣ್ಣ ಮತ್ತು ಅತ್ಯಲ್ಪ ಲಕ್ಷಣವು ಈ ಅಗತ್ಯ ವಿಟಮಿನ್ ಕೊರತೆಯ ಸಂಕೇತವಾಗಿರುತ್ತದೆ. ವಿಟಮಿನ್ ಡಿ ಕೊರತೆಯಿಂದಾಗಿ ಮೈಗ್ರೇನ್ ನೋವನ್ನು ಸಹ ಎದುರಿಸಬೇಕಾಗಬಹುದು. ವಿಟಮಿನ್ ಡಿ ಕೊರತೆಯು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಯಾವಾಗಲೂ ದುಃಖ, ಖಿನ್ನತೆ ಮತ್ತು ಕಿರಿಕಿರಿಯನ್ನು ಅನುಭವಿಸುವುದು ವಿಟಮಿನ್ ಡಿ ಕೊರತೆಯ ಸಂಕೇತವಾಗಿರಬಹುದು. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತ ದಪ್ಪವಾಗುವುದು ಅಥವಾ ಹೆಪ್ಪುಗಟ್ಟುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಗಾಯ ಗುಣಮುಖ, ಬಿ ರಕ್ತಕಣ ರಕ್ಷಣೆ, ಸಿ ಹೈ ಬಿಪಿ, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ರಕ್ತ ದಪ್ಪವಾಗುವುದರಿಂದ ಅಪಧಮನಿಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ದಪ್ಪ ರಕ್ತವು ಅಪಧಮನಿಗಳಲ್ಲಿ ಅಡಚಣೆಯನ್ನು ಉಂಟುಮಾಡಬಹುದು. ರಕ್ತ ಹೆಪ್ಪುಗಟ್ಟುವಿಕೆ ರೂಪುಗೊಂಡಾಗ ಮೆದುಳಿಗೆ ರಕ್ತದ ಹರಿವು ನಿಲ್ಲುತ್ತದೆ. ಕಾಲುಗಳ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ರೂಪುಗೊಳ್ಳಬಹುದು. ರಕ್ತ ದಪ್ಪವಾಗುವುದನ್ನು ತಡೆಗಟ್ಟಲು ಪ್ರತಿದಿನ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯುವುದು ಉತ್ತಮ. ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿಡಿ. ನಿಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳು, ಹಣ್ಣುಗಳು, ಮೀನು ಮತ್ತು ಬೀಜಗಳನ್ನು ಸೇರಿಸಿ. ಕಬ್ಬಿಣಾಂಶ, ವಿಟಮಿನ್ ಬಿ12 ಮತ್ತು ಫೋಲೇಟ್ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ. ಧೂಮಪಾನ ಮತ್ತು ಮದ್ಯಪಾನದಿಂದ ಸಾಧ್ಯವಾದಷ್ಟು ದೂರವಿರುವುದು ಒಳಿತು. ಮೂರನೇ ಪ್ರಶ್ನೆ, ಮೈಸೂರು ದಸರಾದ ಚಿನ್ನದ ಅಂಬಾರಿಯ ಮೇಲೆ ಕುಳಿತ ಕೊನೆಯ ಒಡೆಯರನ್ನು ಹೊತ್ತ ಆನೆ ಯಾವುದು? ಆಪ್ಷನ್ಸ್: ಎ ನಂಜುಂಡ, ಬಿ ಬಿಳಿಗಿರಿ, ಸಿ ಐರಾವತ, ಡಿ ಮೋತಿಲಾಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿಗಿರಿ. 1902ರಿಂದ ಅಂಬಾರಿ ಹೊತ್ತ ಆನೆಗಳೆಂದರೆ ವಿಜಯ ಬಹದ್ದೂರ್, ನಂಜುಂಡ, ರಾಮಪ್ರಸಾದ್, ಮೋತಿಲಾಲ್, ಸುಂದರ್ ರಾಜ್. ತದನಂತರ ಗಜೇಂದ್ರ ಹಾಗೂ ಬಿಳಿಗಿರಿ ಆನೆಗಳು ಕಾಣಿಸಿಕೊಂಡಿದ್ದವು. ಈ ಬಿಳಿಗಿರಿ ಆನೆಯು ಮಹಾರಾಜರನ್ನು ಹೊತ್ತೊಯ್ದ ಕೊನೆಯ ಆನೆಯಾಗಿದೆ. ಮೈಸೂರಿನ ಕೊನೆಯ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಬಿಳಿಗಿರಿ ಆನೆಯ ಮೂಲಕ ತೆರೆದ ಅಂಬಾರಿಯಲ್ಲಿ ಕುಳಿತು ಜಂಬೂ ಸವಾರಿ ಆಚರಿಸಿದ ಒಡೆಯರಾಗಿದ್ದು, ಆ ನಂತರ ಸರ್ಕಾರ ನಾಡಹಬ್ಬದ ಹೆಸರಿನಲ್ಲಿ ದಸರಾ ಆಚರಣೆಯನ್ನು ನಡೆಸುತ್ತಾ ಚಿನ್ನದ ಅಂಬಾರಿಯಲ್ಲಿ ನಾಡದೇವತೆ ಮೂರ್ತಿಯನ್ನು ವಿಜೃಂಭಣೆಯಿಂದ ಅಲಂಕಾರಗೊಂಡಿರುತ್ತಾರೆ. ನಾಲ್ಕನೇ ಪ್ರಶ್ನೆ, 21 ವರ್ಷ ವಯಸ್ಸಿನ ನಂತರ ಮಹಿಳೆಯರು ತಪ್ಪದೇ ಮಾಡಿಸಲೇಬೇಕಾದ ಪರೀಕ್ಷೆ ಯಾವುದು? ಆಪ್ಷನ್ಸ್: ಎ ಥೈರಾಯ್ಡ್, ಬಿ ಪ್ಯಾಪ್ಸ್ಮಿಯರ್, ಸಿ ಲೋ ಶುಗರ್, ಡಿ ಬೋನ್ ಮ್ಯಾರೋ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಯಾಪ್ಸ್ಮಿಯರ್. 21 ವರ್ಷ ವಯಸ್ಸಿನ ನಂತರ ಮಹಿಳೆಯರು 3 ವರ್ಷಗಳಿಗೊಮ್ಮೆ ಪ್ಯಾಪ್ಸ್ಮಿಯರ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಗರ್ಭಕಂಠದ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳನ್ನು ಗುರುತಿಸಲು ಪ್ಯಾಪ್ಸ್ಮಿಯರ್ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಈ ಪರೀಕ್ಷೆಯು ಜೀವಕೋಶಗಳಲ್ಲಿನ ಕ್ಯಾನ್ಸರ್ ಪೂರ್ವ ಬದಲಾವಣೆಗಳ ಬಗ್ಗೆ ಹೇಳುತ್ತದೆ. ವಾಸ್ತವವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಗರ್ಭಕಂಠದ ಕ್ಯಾನ್ಸರ್ಗೆ ಪ್ರಮುಖ ಕಾರಣವಾಗಿದೆ ಮತ್ತು ಇದನ್ನು ಪ್ಯಾಪ್ಸ್ಮಿಯರ್ ಮೂಲಕ ಕಂಡುಹಿಡಿಯಬಹುದು. ಅನೇಕ ಬಾರಿ ಮಹಿಳೆಯರಿಗೆ ಅಸಹಜ ರಕ್ತಸ್ರಾವ, ಆಗಾಗ್ಗೆ ಸೋಂಕುಗಳು ಅಥವಾ ಯೋನಿಯಲ್ಲಿ ನೋವು ಮುಂತಾದ ಸಮಸ್ಯೆಗಳು ಕಂಡುಬರುತ್ತವೆ. ಅಂತಹ ಸಂದರ್ಭದಲ್ಲಿ ಪ್ಯಾಪ್ಸ್ಮಿಯರ್ ಪರೀಕ್ಷೆಯು ಅದರ ಕಾರಣಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಲಾಗುತ್ತದೆ. ಪ್ಯಾಪ್ಸ್ಮಿಯರ್ ಪರೀಕ್ಷೆಯ ಮೂಲಕ ರೋಗದ ಲಕ್ಷಣಗಳನ್ನು ತಿಳಿದುಕೊಳ್ಳುವ ಮೂಲಕ ಅದನ್ನು ಸಮಯಕ್ಕೆ ಚಿಕಿತ್ಸೆ ನೀಡಬಹುದು. ಐದನೇ ಪ್ರಶ್ನೆ, ದುಃಖವಿಲ್ಲದ ಅಥವಾ ದುಃಖವನ್ನೇ ನೀಡದ ಗಿಡ ಅಥವಾ ಮರವೆಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಅಶ್ವತ್ಥ, ಬಿ ತುಳಸಿ, ಸಿ ಅಶೋಕ, ಡಿ ಬೇವು. ಸರಿಯಾದ ಉತ್ತರ ಆಪ್ಷನ್ ಸಿ ಅಶೋಕ. ಅಶೋಕ ವೃಕ್ಷವು ಪೌರಾಣಿಕವಾಗಿ ಹಾಗೂ ಪವಿತ್ರ ವೃಕ್ಷಗಳಲ್ಲಿ ಒಂದಾಗಿದೆ. ಅಶೋಕ ಎನ್ನುವುದು ಸಂಸ್ಕೃತ ಪದವಾಗಿದ್ದು ದುಃಖವಿಲ್ಲದ ಅಥವಾ ದುಃಖವನ್ನೇ ನೀಡದ ಗಿಡವೆಂಬುದು ಅರ್ಥ. ಈ ಮರಕ್ಕೆ ಪ್ರಾದೇಶಿಕವಾಗಿಯೂ ಹಲವಾರು ಹೆಸರುಗಳಿವೆ. ಹಿಂದೂ ಧರ್ಮದಲ್ಲಿ ಇದನ್ನು ಪವಿತ್ರವಾದ ವೃಕ್ಷವೆಂದು ಪೂಜಿಸುತ್ತಾರೆ. ಭಗವಾನ್ ಬುದ್ಧನೂ ಕೂಡ ಅಶೋಕ ಮರದ ಕೆಳಗೆ ಜನಿಸಿರುವುದರಿಂದ ಈ ವೃಕ್ಷವನ್ನು ಬೌದ್ಧ ಧಾರ್ಮಿಕ ಸ್ಥಳಗಳಲ್ಲೂ ನೆಡಲಾಗುತ್ತದೆ. ಆರನೇ ಪ್ರಶ್ನೆ, ವಿಟಮಿನ್ ಡಿಯ ಏಕೈಕ ಸಸ್ಯಾಹಾರಿ ಮೂಲವಿರುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ಸ್: ಎ ಸೋಯಾ, ಬಿ ಅಣಬೆ, ಸಿ ಮೊಟ್ಟೆ, ಡಿ ಪನ್ನೀರ್.
ಸರಿಯಾದ ಉತ್ತರ ಆಪ್ಷನ್ ಬಿ ಅಣಬೆ. ವಿಟಮಿನ್ ಡಿಯ ಏಕೈಕ ಸಸ್ಯಾಹಾರಿ ಮೂಲವೆಂದರೆ ಅಣಬೆಗಳು. ಇದು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಲಭ್ಯವಿದೆ. ಬಿಸಿಲಿನಲ್ಲಿ ಒಣಗಿಸಿದ ಅಣಬೆಗಳು ವಿಟಮಿನ್ ಡಿಯ ಅತ್ಯುತ್ತಮ ಮೂಲವಾಗಿದೆ. ಹೆಚ್ಚಿನ ಅಣಬೆಗಳು ನೈಸರ್ಗಿಕವಾಗಿ ವಿಟಮಿನ್ ಡಿಯನ್ನು ಹೊಂದಿರುವುದಿಲ್ಲ. ವಿಟಮಿನ್ ಡಿ ಉತ್ಪಾದಿಸಲು ಅವುಗಳಿಗೆ ಯುವಿ ಬೆಳಕಿನ ಚಿಕಿತ್ಸೆಯ ಅಗತ್ಯವಿರುತ್ತದೆ. ಅಣಬೆಗಳಲ್ಲಿ ಇರುವ ವಿಟಮಿನ್ ಡಿ ಪ್ರಮಾಣವು ಯುವಿ ಬೆಳಕಿನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. 7ನೇ ಪ್ರಶ್ನೆ, ಬೆಳಗ್ಗಿನ ಸಮಯದಲ್ಲೇ ಹೃದಯಾಘಾತವಾಗಲು ಕಾರಣವೇನು? ಆಪ್ಷನ್ಸ್ ಎ ಟೀ ಕಾಫಿ ಸೇವನೆ, ಬಿ ವ್ಯಾಯಾಮ, ಸಿ ರಕ್ತ ಹೆಪ್ಪುಗಟ್ಟುವಿಕೆ, ಡಿ ನಿರ್ಜಲೀಕರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನೀವು ಎಚ್ಚರವಾದಂತೆ ನಿಮ್ಮ ದೇಹವು ಕಾರ್ಟಿಸೋಲ್ ಮತ್ತು ಅಡ್ರೆನಾಲಿನ್ ನಂತಹ ಹಾರ್ಮೋನ್ಗಳ ಉಲ್ಬಣವನ್ನು ಬಿಡುಗಡೆ ಮಾಡುತ್ತದೆ. ಈ ಹಾರ್ಮೋನ್ಗಳು ಹೃದಯ ಬಡಿತ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸುತ್ತವೆ. ಇವೆರಡೂ ನಿಮ್ಮ ಹೃದಯವನ್ನು ಒತ್ತಡಕ್ಕೆ ಒಳಪಡಿಸಬಹುದು. ಎಚ್ಚರವಾದಾಗ ರಕ್ತನಾಳಗಳು ಹೆಚ್ಚು ಸಂಕುಚಿತಗೊಳ್ಳುತ್ತವೆ, ಅಂದರೆ ಕಡಿಮೆ ರಕ್ತವು ಅವುಗಳ ಮೂಲಕ ಹರಿಯಬಹುದು. ಒಂದು ನಾಳವು ಈಗಾಗಲೇ ಪ್ಲೇಕ್ನಿಂದ ಕಿರಿದಾಗಿದ್ದರೆ ಇದು ಸುಲಭವಾಗಿ ಹೃದಯಾಘಾತವನ್ನು ಪ್ರಚೋದಿಸುತ್ತದೆ. ರಾತ್ರಿ ಇಡೀ ದೇಹವು ಉಸಿರಾಟ ಮತ್ತು ಬೆವರಿನ ಮೂಲಕ ದ್ರವಗಳನ್ನು ಕಳೆದುಕೊಳ್ಳುತ್ತದೆ. ಈ ಸೌಮ್ಯ ನಿರ್ಜಲೀಕರಣವು ರಕ್ತವನ್ನು ದಪ್ಪವಾಗಿಸುತ್ತದೆ, ಹೆಪ್ಪುಗಟ್ಟುವಿಕೆಯ ರಚನೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಇನ್ನು ಅನೇಕ ಜನರು ಬೆಳಗಿನ ದಿನಚರಿಗಳಲ್ಲಿ ತೊಡಗುತ್ತಾರೆ. ವ್ಯಾಯಾಮ ಅಥವಾ ಕೇವಲ ತಯಾರಾಗುವ ಆತುರವೂ ಸಹ ಇದರಲ್ಲಿ ಸೇರಿರುತ್ತದೆ. ಇದು ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ. 8ನೇ ಪ್ರಶ್ನೆ, ಬಿಪಿ ಸಮಸ್ಯೆ ಇರುವವರು ತಪ್ಪಿಯೂ ಯಾವ ಹಣ್ಣನ್ನು ತಿನ್ನುವ ಹಾಗಿಲ್ಲ? ಆಪ್ಷನ್ಸ್ ಎ ದಾಳಿಂಬೆ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ. ಕಡಿಮೆ ರಕ್ತದೊತ್ತಡದ ಸಮಸ್ಯೆ ಇರುವವರು ದಾಳಿಂಬೆಯನ್ನು ತಿನ್ನುವಂತಿಲ್ಲ. ದಾಳಿಂಬೆಯ ಶೀತ ಪರಿಣಾಮವು ರಕ್ತ ಪರಿಚಲನೆಯನ್ನು ನಿಧಾನಗೊಳಿಸುತ್ತದೆ. ಈ ಕಾರಣದಿಂದಾಗಿ ರಕ್ತದೊತ್ತಡ ಇನ್ನೂ ಕಡಿಮೆಯಾಗಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ದಾಳಿಂಬೆ ಸೇವನೆಯು ನಿಮಗೆ ಹಾನಿಕಾರಕವಾಗಬಹುದು. ದಾಳಿಂಬೆಯ ಶೀತ ಪರಿಣಾಮದಿಂದಾಗಿ ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದು ನಿಮ್ಮ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಶೀತ ಮತ್ತು ಕೆಮ್ಮಿನ ಸಮಸ್ಯೆಗಳಿದ್ದರೆ ದಾಳಿಂಬೆ ಹಣ್ಣಿನಿಂದ ಸಂಪೂರ್ಣವಾಗಿ ದೂರವಿರಬೇಕು. ದಾಳಿಂಬೆಯ ಶೀತ ಸ್ವಭಾವದಿಂದಾಗಿ ಶೀತ ಮತ್ತು ಕೆಮ್ಮಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಅಲ್ಲದೆ ಸೋಂಕಿನ ಅಪಾಯವೂ ಹೆಚ್ಚಾಗಬಹುದು. ಇನ್ನು ನೀವು ಯಾವುದೇ ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿದ್ದರೆ ಮತ್ತು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ದಾಳಿಂಬೆ ತಿನ್ನುವುದರಿಂದ ರಾಸಾಯನಿಕ ಕ್ರಿಯೆ ಉಂಟಾಗಬಹುದು. ದಾಳಿಂಬೆ ತಿನ್ನುವುದರಿಂದ ಮೆದುಳಿನ ನರಗಳು ತಂಪಾಗಬಹುದು. ಈ ಕಾರಣದಿಂದಾಗಿ ಅದು ಮೆದುಳಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. 9ನೇ ಪ್ರಶ್ನೆ, ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಭಾರತದ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕೇರಳ, ಬಿ ಅರುಣಾಚಲ ಪ್ರದೇಶ್, ಸಿ ಸಿಕ್ಕಿಂ, ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಘಾಲಯ. ಮೋಡಗಳ ವಾಸಸ್ಥಾನ ಎಂದು ಕರೆಯಲ್ಪಡುವ ಮೇಘಾಲಯವು ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ. ಮೌಸಿನ್ ರಾಮ್ ಮತ್ತು ಚಿರಾಪುಂಜಿ ಭೂಮಿಯ ಮೇಲಿನ 2 ಅತ್ಯಂತ ತೇವವಾದ ಸ್ಥಳಗಳಾಗಿವೆ. ಭಾರೀ ಮಳೆಯು ಭೂಮಿಗೆ ಹಚ್ಚ ಹಸಿರನ್ನು, ಜಲಪಾತಗಳನ್ನು ಮತ್ತು ಗುಹೆಗಳನ್ನು ನೀಡುತ್ತದೆ. ಇದು ಅದ್ಭುತವಾದ ನೈಸರ್ಗಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇಲ್ಲಿನ ದೈನಂದಿನ ಜೀವನದಲ್ಲಿ ಮಳೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.